ನಾವೀಗ ಆಲ್ರೆಡಿ ನೋಡ್ತಾ ಇದ್ವಿ ಎಲ್ಲ ರಾಜಕೀಯ ಪಕ್ಷಗಳು ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನೈತಿಕ ಬೆಂಬಲ ಅಭಿಮಾನದ ಹೆಸರಲ್ಲಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ಅವರ ಕ್ಷೇತ್ರದಲ್ಲೇ ಆಗಿರ್ಬೋದು ಅಥವಾ ಅವರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮೈಲೇಜ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕ್ರೆಡಿಟ್ ಅನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೈಪೋಟಿಗೆ ಬಿದ್ದಿದ್ದಾರೆ. ಬುರ್ಡೆ ಗ್ಯಾಂಗ್ ಬೆನ್ನು ಬಿದ್ದಿರುವಂತದ್ದು ಮತ್ತೊಂದು ಕಡೆ ಎಸ್ಐಟಿ ಅಂತೂ ತನಿಖೆಯನ್ನು ತುಂಬಾ ಡೆಪ್ತ್ ಆಗಿ ಮಾಡ್ತಾ ಇರುವಂತದ್ದು. ಷಡ್ಯಂತ್ರ ಯಾಕೆ, ಯಾರೆಲ್ಲ ಇದರಲ್ಲಿ ಇದ್ರು, ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನ ಮಾಡುವಂತ ಕೆಲಸ ಆಯಿತು, ಮಸಿ ಬಳಿಯುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ರು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಇದೇ ಸಂದರ್ಭದಲ್ಲಿ ಬುರ್ಡೆ ಗ್ಯಾಂಗ್ನ ಟ್ರಾವೆಲ್ ಹಿಸ್ಟರಿ ಬಗ್ಗೆನೂ ಕೂಡ ಎಸ್ಐಟಿ ತನಿಖೆ ಮಾಡ್ತಾರೆ. ಬುರ್ಡೆ ರಹಸ್ಯವನ್ನ ಭೇದಿಸಲಿಕ್ಕೆ NIA ಏನಾದರೂ ಎಂಟ್ರಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಧರ್ಮಸ್ಥಳ ಹೆಸರಿನಲ್ಲಿ ಜೋರಾಗಿರುವಂಥದ್ದು ರಾಜಕೀಯ. ಇಲ್ಲಿ JDSನವರು ಕೂಡ NIAಗೆ ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ BJPಯವರು ಕೂಡ NIAಗೆ ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ. ಅದೇ ಒಂದು ಪ್ರಮುಖ ವಿಚಾರವನ್ನ ಇವತ್ತಿನ ಧರ್ಮಸ್ಥಳ ಚಲೋದ ಸಂದರ್ಭದಲ್ಲೂ ಕೂಡ ಆಗ್ರಹಿಸಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಕಳಂಕವನ್ನ ಕಳಿಸ್ತಾ ಇದ್ದೇವೆ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ. SITಯ ಮುಖಾಂತರನೇ ಎಲ್ಲ ತನಿಖೆ ಆಗ್ತಾ ಇದೆ. NIA ಅವಶ್ಯಕತೆ ಕೂಡ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಅಂತ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತನಾಡಿದ್ರು. ಇನ್ನು ಧರ್ಮಸ್ಥಳದಲ್ಲಿನ ಈ ಬೆಳವಣಿಗೆಗಳು, ಕೇಳಿ ಬಂದಿರುವಂತ ಆರೋಪಗಳು, ತನಿಖೆ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದಾರೋ ಒಮ್ಮೆ ಕೇಳೋಣ. ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಇವತ್ತು ಅಪಪ್ರಚಾರ ಆಗ್ತಾ ಇದೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ, ಯಾವ ರೀತಿ ಇವತ್ತು ದುಷ್ಟ ಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮೆರಿತಾ ಇದ್ದಾರೆ. ಇಂಥ ನೀಚ ಬುದ್ಧಿ ಇರತಕ್ಕಂತ ದುಷ್ಟ ಶಕ್ತಿಗಳ ಸಂಹಾರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರದು. ಇವತ್ತು ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರು ಇವತ್ತು ಕಣ್ಣೀರಾಗ್ತಾ ಇರ್ತದಂತ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಧರ್ಮಸ್ಥಳ ಚಲೋ ಇವತ್ತು ಸಮಾವೇಶನ ಆಯೋಜನೆ ಮಾಡಿದ್ದೇವೆ. ನಮಗೆ SITಗಿಂತ ಈ ಕೇಸ್ನ NIA ಕೊಟ್ಟರೆ ಸಾಕು, ಇನ್ವೆಸ್ಟಿಗೇಷನ್ ಚೆನ್ನಾಗುತ್ತೆ ಅಂತ ಹೇಳ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಜೊತೆ ನಮ್ಮದು ಕೂಡ ಒತ್ತಾಯ ಇದೆ. ಒತ್ತಾಯ ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೆಲವು ಯಾರು ವ್ಯಕ್ತಿಗಳು ಷಡ್ಯಂತ್ರವನ್ನು ಮಾಡಿದ್ರು, ಅದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಷಡ್ಯಂತ್ರ ಅಂತ ಹೇಳಿ ನಮಗೆ ಅವರ ಮಾತುಕತೆಗಳ ಮುಖಾಂತರ ಇವರಿಗೆ ಫಂಡಿಂಗ್ ಮಾಡಿರುವಂತಾರೆ ಯಾರು, ಮತ್ತು ಇಲ್ಲಿನ ವಿಚಾರ BBCಯಲ್ಲಿ ಬರ್ತದೆ, ದುಬೈಯಲ್ಲಿ ಅಲ್ಲಿನ ಟಿವಿಗಳಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ದೊಡ್ಡ ಹುನ್ನಾರ ಇದೆ ಅಂತ ಹೇಳಿ ನಮ್ಗೆ ಅನ್ಸಿರ್ತಕ್ಕಂಥದ್ದು. ಈಗ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಎಂತದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ. ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರ ತಯಾರಿದ್ದೇವೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ, ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ, ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟ್ಟರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಕೂಡ ಪೈಪೋಟಿಗೆ ಬಿದ್ದವರ ರೀತಿಯಲ್ಲಿ ನಮ್ಮದು ನೈತಿಕ ಬೆಂಬಲ, ಅಭಿಮಾನ, ಧರ್ಮನಿಷ್ಠೆ ಇದೆ ಅನ್ನುವಂಥದ್ದನ್ನ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರು ಕ್ರೆಡಿಟನ್ನು ತಗೊಳ್ಬೇಕಾಗಿತ್ತು ಅವರೇ ಹಿಂದೆ ಬೀಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ SITನ ರಚನೆ ಮಾಡಿದ್ವಿ, ಯಾವ ಕಾರಣಕ್ಕೋಸ್ಕರ ಇಷ್ಟು ದಿನ ಇದ್ದಂಥ ಗೊಂದಲವನ್ನು ಸರ್ಕಾರ SIT ರಚನೆ ಮಾಡುವ ಮುಖಾಂತರ ಕ್ಲಿಯರ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹಿಂದೆ ಬಿದ್ದುಬಿಡ್ತಾ ಅಂತ ಕಾಂಗ್ರೆಸ್. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ SIT ರಚನೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥ ಅನೇಕ ಘಟಾನುಘಟಿಗಳ ನಾಯಕರುಗಳೇ ಆರಂಭದಲ್ಲೇ ವಿರೋಧವನ್ನು ವ್ಯಕ್ತಪಡಿಸಿದರು. ಅವರೇ ಯಾವ ಸರ್ಕಾರದ ನಿರ್ಧಾರದಿಂದ ಎಲ್ಲ ಒಂದು ಕಡೆ ಇದರಿಂದ ಒಂದಷ್ಟು ಕಳಂಕ ಮುಕ್ತಿಯಿಂದ ಹೊರಗೆ ಬರ್ಬೋದು, ಒಂದು ತನಿಖೆ ಆಗುತ್ತೆ, ಅನುಮಾನಗಳು, ಶಂಕೆಗಳು, ಆರೋಪಗಳಿಂದ ಮುಕ್ತಿ ಆಗುತ್ತೆ ಅಂತೇಳಿ ಸ್ವತಃ ವೀರೇಂದ್ರ ಹೆಗ್ಗಡೆಯವರು ಹೇಳಿದರು. SIT ರಚನೆ ಮಾಡಿದ್ದು ನಮಗೆ ಅನುಕೂಲ ಆಯಿತು ಮತ್ತು ಇದರಿಂದ ಕಳಂಕದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದೇ ಅವರ ಸಹೋದರಾಗಿರ್ತಕ್ಕಂಥ ಹರ್ಷೇಂದ್ರ ಹೆಗ್ಗಡೆಯವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಗೃಹ ಸಚಿವರನ್ನ ಭೇಟಿ ಮಾಡಿ ತಾವು SIT ತನಿಖೆ ಕೊಟ್ಟಿದ್ದು ಒಳ್ಳೆಯದಾಯಿತು, ಅನುಕೂಲ ಆಯಿತು, ಇದರಿಂದ ನಮ್ಮ ಮೇಲೆ ಇದ್ದಂಥ ಅಪವಾದ ಮತ್ತು ಆರೋಪದಿಂದ ಮುಕ್ತಿ ತೆಗೆದುಕೊಳ್ಳಲಿಕ್ಕೂ ಅನುಕೂಲ ಆಯಿತು ಅಂತ ಹೇಳಿದರು. ಆದರೆ ಸರ್ಕಾರದೊಳಗಿರ್ತಕ್ಕಂಥ ಅತಿ ದೊಡ್ಡ ಶಕ್ತಿಗಳು ಎಲ್ಲ ಒಂದು ಕಡೆ ಆರಂಭದಲ್ಲೇ SIT ಮಾಡ್ತಿರೋದೇ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಆ ಮುಖಾಂತರ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಯಾವ ಉದ್ದೇಶದಿಂದ ಮಾಡ್ತು, ಅಲ್ಲಿ ಯಾರೇ ಇರ್ಬೋದು, ಪ್ರಗತಿಪರರು, ಸ್ಥಳೀಯರು, ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥವ್ರು, ಕಮ್ಯುನಿಸ್ಟರು ಮತ್ತು ಸಾಹಿತಿಗಳು ಎಲ್ಲ ಒತ್ತಡದ ನಡುವೆ ಒಂದು SIT ತನಿಖೆ ಆಗಲಿ, ಒಂದು ಪ್ರಾಮಾಣಿಕ ತನಿಖೆ ಆಗಲಿ ಅಂತೇಳಿ ಒಂದಷ್ಟು ಒಳ್ಳೆಯ ಅಧಿಕಾರಿಗಳನ್ನ ಹಾಕಿದರು. ಆದರೆ ಪಕ್ಷದೊಳಗಡೆ ಇರ್ತಕ್ಕಂಥ ಘಟಾನುಘಟಿಗಳ ನಾಯಕರಲ್ಲೇ SIT ನಡೀತಿರದೆ ಷಡ್ಯಂತ್ರ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಆರಂಭದ ದಿನಗಳೇ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥವರೇ ಅಲ್ಲಿ ಮೈನಸ್ ಮಾಡಲಿಕ್ಕೆ ಆರಂಭಿಸಿದ್ರು. ಇದು ಕೂಡ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಆಯಿತು. ಈಗ ಧರ್ಮಸ್ಥಳಕ್ಕೆ
ಧರ್ಮಸ್ಥಳಕ್ಕೆ ಎಲ್ಲರೂ ಭಕ್ತಿದ್ದಾರೆ, ನಾವು ನೀವು ಸೇರಿದಂತೆ ಎಲ್ಲರೂ ಭಕ್ತರಿದ್ದಾರೆ. ನಾಟ್ ಓನ್ಲಿ ಕರ್ನಾಟಕ, ಹೊರ ರಾಜ್ಯಗಳಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಭಕ್ತರಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಗೆ ತನ್ನದೇ ಆದ ಐತಿಹ್ಯಗಳಿರ್ತಕ್ಕಂಥದ್ದು. ಮಾತು ಬಿಡ ಮಂಜುನಾಥ, ಹಾಣೆ ಬಿಡ ಅಣ್ಣಪ್ಪ ಅಂತ ಇವತ್ತು ಕೂಡ ಗಾದೆಗಳಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ನಡ್ಕೊಳ್ತಕ್ಕಂಥ ಕೂಡ ವಿಶೇಷವಾಗಿ ಅಲ್ಲಿ ಹೆಗಡೆ ಕುಟುಂಬ ಕೂಡ ಅಲ್ಲಿ ಬಂದಂಥವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಅಲ್ಲಿ ಶುದ್ಧತೆ ಮತ್ತು ಅಲ್ಲಿರ್ತಕ್ಕಂಥ ಆಚಾರ ವಿಚಾರ ಮತ್ತು ಅಲ್ಲಿರ್ತಕ್ಕಂಥ ಉಪಚಾರ ಊಟ ಈ ಯಾವುದೂ ಕೂಡ ನಿಮಗೆ ಉತ್ತರ ಭಾರತ ಕಡೆ ಹೋಗಿದ್ರೆ ನಿಮಗೆ ಎಲ್ಲ ಒಂದು ಕಡೆ ನಾವು ಎಲ್ಲಿದ್ದೀವಿ ಅನಿಸುತ್ತೆ. ಅಂದರೆ ದಕ್ಷಿಣ ಭಾರತ ದೇವಸ್ಥಾನಗಳ ಸೌಂದರ್ಯವೇ ಅದು. ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ವಿಶೇಷವಾಗಿ ಅವರಿಗೆ ಊಟ ಉಪಹಾರಗಳಿರ್ತವೆ, ವಸತಿ ಗೃಹಗಳಿರ್ತವೆ ಮತ್ತು ನೀಟ್ನೆಸ್ಸು ಇವೆಲ್ಲವೂ ಕೂಡ ಇರ್ತಕ್ಕಂಥ ಅದರ ಭಾಗವಾಗಿ ಧರ್ಮಸ್ಥಳಕ್ಕೂ ಕೂಡ ಭಕ್ತರು ಇಮ್ಮಡಿ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ SIT ರಚನೆಯಿಂದ ಎಲ್ಲ ಒಂದು ಕಡೆ ಒಂದು ರೀತಿ ಒಂದಷ್ಟು ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಲಿ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಯಾರು ಷಡ್ಯಂತ್ರ ಮಾಡಿಲ್ಲ ಅಂತೇಳಿ ಕಂಪ್ಲೀಟ್ ಕನ್ಕ್ಲೂಡ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು ಸರ್ಕಾರ ಮಾಡ್ತು. ಆದರೆ ಈಗ ಅದು ಪೊಲಿಟಿಸೈಸ್ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಧರ್ಮಸ್ಥಳ ದೇವರನ್ನು ನಂಬಿರ್ತಕ್ಕಂಥ ಭಕ್ತರನ್ನು ಮತದಾರನಾಗಿ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ JDS ಕೂಡ ಸತ್ಯಯಾತ್ರೆಯನ್ನು ಮಾಡ್ತು. ಇವತ್ತು ಭಾರತೀಯ ಜನತಾ ಪಕ್ಷದ ಅಲ್ಲಿ ಇವತ್ತು ಯಾತ್ರೆಯನ್ನು ಮಾಡ್ತಿರ್ತಕ್ಕಂಥ ಆ ಮುಖಾಂತರ ಇಡೀ ತನಿಖೆಯ ದಾರಿ ತಪ್ಪಿಸಲಿಕ್ಕೆ ಸ್ವತಃ ರಾಜಕೀಯ ಪಕ್ಷಗಳ ಕಾರಣ ಆಗಿರ್ತಕ್ಕಂಥ ಅದಕ್ಕೆ ಮೂರೂ ಪಕ್ಷಗಳು ಕೂಡ ಹೊಣೆಗಾರರಾಗಿರ್ತಕ್ಕಂಥ ಈ ಮುಖಾಂತರ ಎಲ್ಲ ಒಂದು ಕಡೆ ಒಂದು ತನಿಖೆಯ ಆದಿಯನ್ನು ಆ ತನಿಖಾ ಸಂಸ್ಥೆಯ ಹೆಸರಿನಲ್ಲಿ ಮತ್ತು ಧರ್ಮಸ್ಥಳದ ದೇವರ ಹೆಸರಿನಲ್ಲಿ ತಾವು ಮತ ಬ್ಯಾಂಕನ್ನು ಸೃಷ್ಟಿ ಮಾಡಲಿಕ್ಕೆ ಮತಗಳನ್ನು ಪಡೆಯುವ ದೃಷ್ಟಿಯಿಂದ ಯಾತ್ರೆಗಳನ್ನ ಮಾಡ್ತಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರತಕ್ಕಂಥ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳು ಹಗರಣಗಳಿರ್ತಕ್ಕಂಥದ್ದು ಮತ್ತು ಜನರ ಪರವಾಗಿ ನಿಂತು ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ವಿಪಕ್ಷಗಳು ಇವತ್ತು ಎಲ್ಲೊಂದು ಕಡೆ ದೇವರ ಹೆಸರಲ್ಲಿ ಧರ್ಮದ ಹೆಸರನ್ನೇ ತಾವು ಮತ ಬ್ಯಾಂಕನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಮತ ಬ್ಯಾಂಕನ್ನು ಪಡೀಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಇದೀಗ ಅನೇಕರಿಗೆ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಪೃಥ್ವಿ, ಬಹುಶಃ ಧರ್ಮಸ್ಥಳ ಪ್ರಕರಣ ಇದು SITಗೆ NIAಗೆ ಹೋಗುವ ಸಾಧ್ಯತೆ ಇರತಕ್ಕಂಥ ಈಗಾಗಲೇ ED ತನಿಖೆಗೆ ಸಂಬಂಧಪಟ್ಟಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ದಾಖಲೆಗಳನ್ನು ತರಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಮುಂಬರಲಿರ್ತಕ್ಕಂಥ 8ನೇ ತಾರೀಕು ಅನೇಕ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಭೇಟಿಯ ಸಂದರ್ಭದಲ್ಲಿ NIAಗೆ ವಹಿಸುವಂತೆ ಮನವಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಡೋ ಸಾಧ್ಯತೆ ಬಹುತೇಕ ನಿಚ್ಚಲಾಗಿರ್ತಕ್ಕಂಥದ್ದು. ಒಂದು ಕಡೆ ED ಮತ್ತೊಂದು ಕಡೆ NIA. ಸದ್ಯದಲ್ಲೇ 8ನೇ ತಾರೀಕು ಸ್ವಾಮೀಜಿಗಳ ನಿಯೋಗವಾದ ತಕ್ಷಣ ಕೇಂದ್ರ ಸರ್ಕಾರದಲ್ಲಿ ಅಧಿಕೃತವಾಗಿ ಆದೇಶ ಕೂಡ ಹೊರಬೀಳುವ ಸಾಧ್ಯತೆ ಇರ್ತಕ್ಕಂಥ ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ವಿದೇಶಿ ಹಣ ಬಂದಿದೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಬೇರೆಯವರೆಲ್ಲ ಫಂಡ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದರಿಂದ ಬೇರೆ ಸಂಚುಕೋರರ ತಂಡ ಇದೆ ಅಂತ ಹೇಳಿ ಆರೋಪ ಇರೋದ್ರಿಂದ ED ಮತ್ತು NIA ಎಂಟ್ರಿ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಪೃಥ್ವಿ, ಮಧು, ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಕೂಡ ಜಾಯ್ನ್ ಆಗಿದ್ದಾರೆ. ಮಧು, ಇಲ್ಲಿ ಪ್ರಮುಖವಾಗಿ ಅಂದರೆ ಸರ್ಕಾರ SIT ರಚನೆ ಮಾಡಿ ಗೊಂದಲವನ್ನು ಕ್ಲಿಯರ್ ಮಾಡ್ತಾ ಇದೆ. ಆದರೆ ಅಡ್ವಾಂಟೇಜ್ ಕ್ರೆಡಿಟ್ ತಗೊಳ್ಳುವಂಥದ್ದು ಬೇರೆ ಪಕ್ಷಗಳು ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಅದರಲ್ಲಿ ಕಾಂಗ್ರೆಸ್ ಹಿಂದೆ ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸರ್ಕಾರ ನೆಕ್ಸ್ಟ್ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ಅದೊಂದು ನೆಗೆಟಿವ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ನೋಡ್ಬೋದು. ಬಿಕಾಸ್ ಭದ್ರಕೋಟೆ ಅದು ಕರಾವಳಿ ಭಾಗ ಅಂದರೆ BJPಗೆ ಅದನ್ನು ಬೇರೆ ಕಡೆನೂ ಕೂಡ ಹಿಂದುತ್ವದ ಹೆಸರಲ್ಲಿ ಅವರು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಹೋಗ್ತಾ ಇರುವಂಥದ್ದಕ್ಕೂ ಕೂಡ ಇದೊಂದು ವೇದಿಕೆ ಆಗಿದೆ. ಸೊ ಕಾಂಗ್ರೆಸ್ ಏನು ಮಾಡ್ಬೋದು, ಏನು ಮಾಡಬೇಕಾಗಿದೆ? ಪೃಥ್ವಿ, ನೀವು ಹೇಳಿದಂತೆ ಒಂದು ರೀತಿ ಹಿಂದೆ ಬಿದ್ದಿದೆ ಅಂತ ನೋಡಿದ್ರೆ ಹೌದು. ಯಾಕಂದರೆ BJP ಇತ್ತೀಚೆಗೆ ಕಳೆದ 10 ದಿನದಲ್ಲಿ ತೆಗೆದುಕೊಳ್ತಾ ಇರುವಂಥ ಅಡ್ವಾಂಟೇಜ್, ಪೊಲಿಟಿಕಲ್ ಅಡ್ವಾಂಟೇಜ್ ದೊಡ್ಡ ಮಟ್ಟದಲ್ಲಿದೆ. ಈಗ ಕಾಂಗ್ರೆಸ್ ಇದನ್ನು SITಯನ್ನು ಕಾಂಗ್ರೆಸ್ ಸರ್ಕಾರ ಮಾಡದೇ ಹೋಗಿದ್ದಿದ್ರೆ ಇವತ್ತು ವೀರೇಂದ್ರ ಹೆಗಡೆ ಅವರು ಅಲ್ಲಿ ಕ್ಷೇತ್ರದಲ್ಲಿ ಕೂತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರಿಗೆ ಒಂದು ದೊಡ್ಡ ಮಹತ್ವದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಮತ್ತೊಂದು ಕಡೆಯಲ್ಲಿ ಆರೋಪಗಳು ಅಥವಾ ಏನೋ ಪ್ರತ್ಯಾರೋಪಗಳ ಜಟಾಪಟಿ ನಡೀತಾನೆ ಇರ್ತಿತ್ತು. ಆದರೆ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಏನು ಲಕ್ಷಣಗಳು ಯಾಕೆ ಕಾಣಿಸ್ತಾ ಇದೆ? ಈಗ ಒಂದು ಭಾಗವನ್ನು ತೆರೆದಿರಿಸಿದೆ ಕಾಂಗ್ರೆಸ್ ಸರ್ಕಾರ ಏನು ರಚನೆ ಮಾಡಿರುವಂಥ SIT. ಈಗ ಉಳಿದರ್ಧ ಭಾಗ ನೀವು ಹೇಳಿದಂತೆ ಈಗ ಮೊದಲ ಅರ್ಧ ಭಾಗದಲ್ಲಿ ಎಲ್ಲವನ್ನು ಕೂಡ ಈಗ ಏನೇನಾಗಿದೆ, ಇವ್ರು ಬಂದರು ಅವ್ರು ಬಂದು ಬುರುಡೆ ತಂದರು, ಇದೆಲ್ಲ ಏನು ಕನೆಕ್ಟಿಂಗ್ ಲಿಂಕ್ಸ್ ಅಂತ. ಈಗ ಅದರ ಹಿಂದಿನ ನಿರ್ದೇಶಕರು ಯಾರು, ಅದರ ಹಿಂದೆ ಚಿತ್ರಕಥೆ ಬರೆದವರು ಯಾರು, ಇದೆಲ್ಲವೂ ಕೂಡ ಬಯಲಾದಂಥ ಸಂದರ್ಭದಲ್ಲಿ ಉಳಿದರ್ಧ ಭಾಗದಲ್ಲಿ ಷಡ್ಯಂತ್ರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಮೂಲಕ ಕ್ಷೇತ್ರದ ಮೇಲಿದ್ದಂಥ ಒತ್ತಡವೂ ಕೂಡ ನಿವಾರಣೆ ಆಗುತ್ತೆ, ಕ್ಷೇತ್ರದ ಧರ್ಮಾಧಿಕಾರಿಗಳ ಮೇಲಿದ್ದಂತಹ ಒತ್ತಡವೂ ಕೂಡ ನಿವಾರಣೆ ಆಗುತ್ತೆ ಮಾನಸಿಕವಾಗಿ ಹಲವಾರು ರೀತಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸರ್ಕಾರದ ನಡೆ ಪ್ರಶಂಸನೀಯ ಅನ್ನೋದನ್ನು ಬೇರೆ ಯಾರೂ ಅಲ್ಲ, ಸ್ವತಃ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆದರೆ ಅದರ
ಹೊರತಾಗಿ ಬಿಜೆಪಿ ಮಾಡ್ತಿರುವಂಥ ರಾಜಕೀಯ ಅಫ್ಕೋರ್ಸ್ ಬಿಜೆಪಿ JDS ಕಾಂಗ್ರೆಸ್ ಯಾರೇ ಇರಲಿ, ಈ ಧರ್ಮ ಅನ್ನುವಂಥದ್ದು ಒಂದು ರೀತಿ ಜೇನು. ಆ ಜೇನುಗುಡಿಗೆ ಕೆಲವರು ಕಲ್ಲು ಹೊಡಿತಾರೆ, ಯಾರಿಗಾದ್ರೂ ಬೇರೆಯವರು ಕಚ್ಚಲಿ ಅಂತ. ಇನ್ನು ಕೆಲವರು ಸಾಧ್ಯ ಆದಷ್ಟು ಎಷ್ಟು ನಾವು ಅದರಲ್ಲಿ ಸುಧಾರಿಕೆ ಮಾಡ್ಕೊಬೇಕು, ಜೇನನ್ನು ಅದನ್ನು ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಸೊ ಸಹಜ, ಆಲ್ವೇಸ್ ಅದು ಹಿಸ್ಟಾರಿಕಲಿ ಪ್ರೂವನ್ ಕೂಡ ಹೌದು. ಧರ್ಮ ಅನ್ನುವುದರ ಸುತ್ತ ಎಷ್ಟು ದೊಡ್ಡ ದಂಗೆಗಳು, ರಾಜಕೀಯಗಳು ಎಲ್ಲವೂ ಕೂಡ ನಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಆಗ್ತಾ ಇರುವಂಥದ್ದು ಕೂಡ ಅದೇ. ಯಾವುದೇ ಪಕ್ಷದ ಯಾವುದೇ ನಾಯಕರು ಕೂಡ ಮಾತನಾಡ್ತಾ ಇರುವಂಥದ್ದು ಒಂದು ಸೌಜನ್ಯಗೆ ನ್ಯಾಯ ಸಿಗಲಿ ಅಂತಾರೆ, ಮತ್ತೊಂದು ಕಡೆ ಕ್ಷೇತ್ರಕ್ಕೆ ಕಳಂಕ ತರುವಂಥ ಪ್ರಯತ್ನ ಅಂತಾರೆ, ಮತ್ತೊಂದು ಕಡೆ ಷಡ್ಯಂತ್ರ ಅಂತಾರೆ, ಮತ್ತೊಂದು ಕಡೆ ಆಗಬೇಕಿತ್ತು ಇದೆಲ್ಲ ಗೊತ್ತಾಯಿತು ಅಂತ ಹೇಳ್ತಾರೆ. ಸೊ ಅವರ ಹೇಳಿಕೆಗಳಲ್ಲಿ ಗೊಂದಲ ಇಲ್ಲ, ಆದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಹೇಳಿಕೆಗಳನ್ನು ಬದಲಿಸ್ತಾ ತಮಗೆ ಏನು ಬೇಕು, ಹೇಗೆ ಬೇಕು ಆ ರೀತಿ ರಾಜಕೀಯವನ್ನು ಮಾಡುವಂಥ ತಂತ್ರಗಾರಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ಕೆಲಸವನ್ನು BJP JDS ಮಾಡಿದೆ. ಕಾಂಗ್ರೆಸ್ಸು ಒಂದು ರೀತಿ ಅಟ್ಲೀಸ್ಟ್ DK ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ ಸ್ವಲ್ಪನಾದರೂ ಡ್ಯಾಮೇಜ್ ಕಂಟ್ರೋಲ್ ಆಯಿತು, ಆ ಮಟ್ಟಿಗಾದ್ರೂ ಸ್ವಲ್ಪ ಮ್ಯಾನೇಜ್ ಆಯಿತು. DK ಶಿವಕುಮಾರ್ ಅವರ ಹೇಳಿಕೆಯಿಂದ ಸ್ವಲ್ಪ ಫ್ರಂಟ್ ಫುಟ್ಟಿಗೆ ಬಂತು ಕಾಂಗ್ರೆಸ್ಸು. ಅದರ್ವೈಸ್ BJP ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾ ಇತ್ತು. ಹೇಗೆ ಹಿಂದಿನ ಅವಧಿಯಲ್ಲೆಲ್ಲ ಸಿದ್ದರಾಮಯ್ಯ ಅವ್ರನ್ನ ಹಿಂದೂ ವಿರೋಧಿ ಅಂತ ಒಂದು ಪಟ್ಟವನ್ನು ಕಟ್ಟಿ ಸರ್ಕಾರಕ್ಕೆ, ಪಕ್ಷಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿತ್ತು BJP. ಈ ಸಲವೂ ಕೂಡ ಅಂಥದ್ದೇ ಪ್ರಯತ್ನವನ್ನು ಮಾಡುತ್ತೆ ಅನ್ನೋ ಒಂದು ಆತಂಕ, ಭಯ ಶಾಸಕರುಗಳಲ್ಲಿತ್ತು. ಆದರೆ ಅಂತಿಮವಾಗಿ ಒಂದು ವರ್ಗ, ಕಾಂಗ್ರೆಸ್ನ ಒಂದು ವರ್ಗವಾದರೂ ಅಥವಾ ಒಂದು ಗುಂಪಿನ ಶಾಸಕರಾದರೂ ಕೂಡ ಇಂಥದ್ದೊಂದು ಪ್ರಯತ್ನವನ್ನು ಮಾಡೋ ಮೂಲಕ BJP ಮತ್ತು JDSಗೆ ಕೌಂಟರ್ ಕೊಡುವಂಥ ಏನು ಲೆಕ್ಕಾಚಾರವನ್ನು ಯಶಸ್ವಿಯಾಗಿ ಮಾಡಿದ್ರು. ಅದರ ಆಚೆಗೂ ಕೂಡ ಇಲ್ಲ ಒಂದು ಕಡೆ ಒಂದು ಅಳುಕು, ಇರುಸು ಮುರುಸು ಇದ್ದೇ ಇರುತ್ತೆ. ಬೇಕಿತ್ತಾ ಇದು, ಯಾಕೆ ಬೇಕಿತ್ತು, ಸುಮ್ಮನೆ ಮೈ ಮೇಲೆ ಎಳ್ಕೊಂಡಂಗೆ ಆಯ್ತಲ್ವಾ ಅನ್ನೋಂಥ ಒಂದು ಸಹಜ ಆತಂಕ ಇದ್ದೇ ಇದೆ. ಆದರೆ ಆತಂಕ ಈಗ ಬಂದಿರುವಂಥದ್ದು ಏನೂ ಸಿಕ್ಕಿಲ್ಲ ಅಂತ. ಆದರೆ ಅಕಸ್ಮಾತ್ ಏನೂ ಮಾಡದೆ ಹೋಗಿದ್ದಿದ್ರೆ ಒಂದು ಸರ್ಕಾರದ ನಾಯಕತ್ವ, ಒಂದು ಪ್ರಬಲ ನಾಯಕತ್ವ, ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಜನಾಭಿಪ್ರಾಯ ಒಂದು ಕಡೆ ಇದೆ, ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀಯನ್ನು ಆಡಬೇಕಾಗಿತ್ತಲ್ವ. ಸರ್ಕಾರ ಕೂಡ ಕೈ ಜೋಡಿಸ್ತು, ಹಾಗಿದ್ರೆ BJP ಮತ್ತು ಕಾಂಗ್ರೆಸ್ಗೆ ವ್ಯತ್ಯಾಸ ಏನು ಅಂತ ಹಲವಾರು ಅಭಿಪ್ರಾಯಗಳು ಕೂಡ ಬರ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಂದು ಲೆಕ್ಕಾಚಾರದಲ್ಲಿ ಅವತ್ತಿನ ಮಟ್ಟಿಗೆ ಅಳೆದು ತೂಗಿ ತೆಗೆದುಕೊಂಡಂಥ ನಿರ್ಧಾರ ಮತ್ತು ಸರಿಯಾಗಿತ್ತು ಅಂತಲೂ ಕೂಡ ಅನಿಸ್ತು. ಆದರೆ ಇವತ್ತೇನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮತ್ತು BJPಯ ಇಂಟೆನ್ಸಿವ್ ಪಾಲಿಟಿಕ್ಸ್ನ ಕಾರಣಕ್ಕೆ ಕಾಂಗ್ರೆಸ್ನ ಕೆಲವು ಶಾಸಕರಿಗೆ ಅಥವಾ ಕೆಲವು ಸಚಿವರುಗಳಿಗೆ ಅಂಥದ್ದೊಂದು ಆತಂಕ ಎದುರಾಗಿರ್ಬೋದು. ಆದರೆ ಅದರ ಆಚೆಗೆ ಸರ್ಕಾರ SITಯನ್ನು ಮಾಡದೆ ಹೋಗಿದ್ದಿದ್ರೆ ಇವತ್ತು ಇಂಥದ್ದೊಂದು ತಾರ್ಕಿಕ ಅಂತ್ಯ ಖಂಡಿತ ಸಿಗುವಂಥ ಲಕ್ಷಣಗಳೇ ಕಾಣಿಸ್ತಾ ಇರಲಿಲ್ಲ. ವಿಚಾರದಲ್ಲಿ ನೆನ್ನೆನೆ ಫಸ್ಟ್ ಕ್ಲಾರಿಟಿ ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಇದ್ಬದ್ದಿದ್ದ ಎಲ್ಲ ಗೊಂದಲಗಳು ಏನಿತ್ತು ಅದನ್ನ ನಿವಾರಿಸುವಂತ ಕೆಲಸ SIT ಮಾಡಿದೆ. ಇಲ್ಲ ಅಂದಿದ್ರೆ ಹಂಗೆ ಗೊಂದಲ. ಇದನ್ನ ಬೇರೆ ಯಾರು ಹೇಳಬೇಕಾಗಿಲ್ಲ. BJP ಅವರು ರಾಜಕೀಯ ಮಾಡ್ತಾರೆ. ಓಕೆ, ಶಬರಿಮಲೆ ಆಯಿತು, ಇಶಾ ಫೌಂಡೇಶನ್ ಆಯಿತು, ಈಗ ಧರ್ಮಸ್ಥಳ, ಇದೆಲ್ಲ ನಗರ ನಕ್ಸಲರ ಒಂದು ಉದ್ದೇಶ, ತಂತ್ರ ಅಂತೆಲ್ಲ BL ಸಂತೋಷ್ ಅವರು ಟ್ವೀಟ್ ಮಾಡ್ತಾ ಹೋದಂತೆ ಇಲ್ಲಿ ಶಾಸಕರುಗಳಿಗೆ, BJPಯ ನಾಯಕರುಗಳಿಗೆ ಮಾತನಾಡಬೇಕಾದಂಥ ಅನಿವಾರ್ಯತೆ ಬಂದೇ ಬರುತ್ತೆ ಮತ್ತು ಸಹಜವಾಗಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಇದೊಂದು ಅವಕಾಶವಾಗಿ ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸಲಿಕ್ಕೆ ಸಾಧ್ಯ ಆದಷ್ಟು ನಾವು ಸಂಘಟನೆಯನ್ನು ಮಾಡಲೇಬೇಕು. ಯಾಕಂದರೆ ನಮ್ಮ ಪಕ್ಷದ ಸೈದ್ಧಾಂತಿಕ ನಿಲುವುಗಳು ಮತ್ತು ಸೈದ್ಧಾಂತಿಕ ಹಿನ್ನೆಲೆ ಮತ್ತು ಮತ ಧ್ರುವೀಕರಣದ ಲೆಕ್ಕಾಚಾರಗಳು ನೋಡೋದಾದ್ರೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಅದು ಮಾಡ್ತಾರೆ. ಆದರೆ ಸರ್ಕಾರ ಇದನ್ನು ಮಾಡದೇ ಹೋಗಿದ್ದಿದ್ರೆ ಬೇರೆ ವ್ಯತ್ಯಾಸಗಳಾಗ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ನಿಜಕ್ಕೂ ಕೂಡ ಸರ್ಕಾರದ ನಡೆ ಅಥವಾ ಸಿದ್ದರಾಮಯ್ಯ ಅವರ ನಡೆ ಇದೊಂದು ಮಾಡಿದ ಕಾರಣಕ್ಕೆ ಬೇರೆ ಯಾರು ಹೇಳೋದು ಬೇಡ. BJP ರಿವತ್ ಮಾಡ್ತಾ ಇದ್ದಾರೆ, JDS ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ, ಒಂದು ವರ್ಗ ಆಕ್ಷೇಪ ಮಾಡ್ತಾ ಇದೆ. ಆದರೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು, ತೊಳೆದಿಟ್ಟಂಗಾಯ್ತು ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲೇ ಒಂದು ರೀತಿ ಸರ್ಕಾರಕ್ಕೆ ಧನ್ಯವಾದವನ್ನೇ ಸಲ್ಲಿಸಂಗಾಯ್ತು. ಸೊ ಅವರೇ ಸ್ವತಃ ಅದನ್ನ ಕ್ಲಾರಿಫೈ ಮಾಡಿದ್ಮೇಲೆ ಉಳಿದಿದ್ದೆಲ್ಲವೂ ಕೂಡ ರಾಜಕೀಯ ಅಂತಾನೆ ಅನ್ಸುತ್ತೆ. ಪಟೇಲ್ರೆ, ಮಧು ಹೇಳ್ದಂಗೆ ತೊಳೆದಿಟ್ಟಂತಾಯ್ತು ಅಂತ ಒಂದು ಕ್ಲಾರಿಟಿ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಸರ್ಕಾರನೇ ನಮಗೆ ಪ್ರೂವ್ ಮಾಡಿಕೊಟ್ಟಿದೆ, ನಾವೀಗ ಅಂದ್ರೆ ಶುದ್ಧವಾಗಿದ್ದೀವಿ ಅಂತ ಹೇಳ್ದಂತಾಗಿದೆ ಅನ್ನುವಂಥದ್ದನ್ನ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೇ ನಾವು ಧಾರ್ಮಿಕ ಕ್ಷೇತ್ರಗಳ ಪರವಾಗಿದ್ದೀವಿ, ಹಿಂದುತ್ವದ ಪರವಾಗಿದ್ದೀವಿ, ಹಿಂದೂಗಳ ಪರವಾಗಿದ್ದೀವಿ ಅನ್ನುವಂಥದ್ದನ್ನ ಬಿಂಬಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶವನ್ನೇ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಕಾಂಗ್ರೆಸ್ನವರು. ಅಫ್ಕೋರ್ಸ್ ಕಾಂಗ್ರೆಸ್ ಅವರಿಗೆ ಎಲ್ಲ ಟೈಮಲ್ಲೂ ಕೂಡ ಕಾಂಗ್ರೆಸ್ ಅವರು ರೈಟ್ ಥಿಂಕ್ ಮಾಡ್ತಾರೆ. ಕೊನೆಗಳಿಗೆ ಅದನ್ನ ರಾಜಕೀಯ ಲಾಭವನ್ನು ಭಾರತೀಯ ಜನತಾ ಪಕ್ಷ ಪಡೆಯುತ್ತೆ. ಈಗ ನೋಡಿ, ಈಗ ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಮೂಗು ತೋರಿಸ್ತು. ಅಲ್ಲಿ ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ ಎಲ್ಲವೂ ಕೂಡ ತೊಳೆದಿಟ್ಟಂತ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ SIT ಅಂತೇಳಿ. ಆದರೆ BJP ಹೇಳ್ತಿದೆ SIT ಮಾಡಿದ್ದೆ ಷಡ್ಯಂತ್ರ ಅಂತ ಹೇಳ್ತಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಧರ್ಮಸ್ಥಳದ ಭಕ್ತರು ಎಲ್ಲೊಂದು ಕಡೆ ಧರ್ಮ ನೋಡೋಕೆ ಇದು ಮಾಡ್ತಾರೆ. ಯಾರೋ ಅಲ್ಪಸಂಖ್ಯಾತರು, ಮುಸ್ಲಿಮರು ಕಾಂಗ್ರೆಸ್ ಪರವಾಗಿದೆ, ಇದು ಮುಸ್ಲಿಮ್ರ ಸರ್ಕಾರ, ಇದು ಧರ್ಮ ವಿರೋಧಿ ಸರ್ಕಾರ, ದೇವರ ವಿರೋಧಿ ಸರ್ಕಾರ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಆ್ಯಂಟಿ ಇನ್ಕಂಬೆನ್ಸಿಗಾಗಲೇ ಇರ್ತಕ್ಕಂಥ. ಅದಕ್ಕೆ ಮತ್ತಷ್ಟು ಇವರು ಒಂದಷ್ಟು ಜಾಯಿನ್ ಮಾಡೋ ಪ್ರಯತ್ನವನ್ನು ಧರ್ಮಸ್ಥಳ ವಿಚಾರದಲ್ಲಿ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನೀವೇ ಹೇಳಿದ್ರಿ, ಇವರು ಮಧು ಅವರು ಹೇಳಿದ್ರು SIT ಮಾಡಲಿ ಅಂತ. ಬಹುಶಃ
ಇದು ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಇನ್ನು ಅನೇಕ ತನಿಖೆಗಳು ಇರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಥ ಸಭೆಗಳು, ನಾಪತ್ತೆ ಪ್ರಕರಣಗಳು ಮತ್ತು ಅನೇಕ ಪ್ರಕರಣಗಳು ಕೂಡ SITಗೆ ತೆಗೆದುಕೊಳ್ತಿರ್ತಕ್ಕಂಥ. ಯಾಕಂದರೆ ಎಲ್ಲದಕ್ಕೂ ಇದಕ್ಕೂ ನಾಟ್ ಓನ್ಲಿ ಈಗ ಚಿನ್ನಯ್ಯ ಪ್ರಕರಣ ಒಂದು ಮಾತ್ರ ಇದು ಸೀಮಿತ ಆಗಬಾರ್ದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಮೇಲೆ ಬಂದಿರತಕ್ಕಂಥ ಅಷ್ಟು ಆರೋಪಗಳು ಏನಿದೆ, ಸುಮಾರು 400ಕ್ಕೂ ಹೆಚ್ಚು ಅನಾಥ ಶವಗಳು, ಅಪರಿಚಿತ ಶವಗಳು, ಗುರುತು ಸಿಗದ ಶವಗಳು, ಊತಿಟ್ಟರ ಪ್ರಕರಣಗಳು, ಅವೆಲ್ಲವೂ ಕೂಡ ಬಗೆಹರಿಬೇಕಾಗಿರ್ತಕ್ಕಂಥದ್ದು. ಒಂದೇ ಅಲ್ಲ, ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಅಲ್ಲಿ ತನಿಖೆ ಆಗಬೇಕು. SITಗೆ ತನಿಖೆಗೆ ಅವಕಾಶ ಕೊಡಬೇಕು. SIT ಕೂಡ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಚಿನ್ನಯ್ಯನ ಪ್ರಕರಣವನ್ನು ಮಾತ್ರ ತನಿಖೆ ಮಾಡಿ ಅಲ್ಲಿಗೆ ತಿಪ್ಪೆ ಸಾರಿಸಿ ಅಲ್ಲಿ ಪ್ರಕರಣವನ್ನು ಮುಚ್ಚಾಕೋದಂತಲ್ಲ, ಅಲ್ಲಿರ್ತಕ್ಕಂಥ ಇತರ ಪ್ರಕರಣಗಳನ್ನು ಕೂಡ ಭೇದಿಸಿ ಆ ಮುಖಾಂತರ ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಎಲ್ಲ ಕೊಳೆಯನ್ನು ಇವರು ಕಳೆಯ ರೀತಿ ಅದನ್ನು ತೆಗಿಬೇಕು. ಆ ಮುಖಾಂತರ ಒಂದು ನ್ಯಾಯವನ್ನು SIT ದೊರಕಿಸ್ಕೊಡ್ಬೇಕು. ಅದಕ್ಕೆ ರಾಜಕೀಯ ಪಕ್ಷಗಳು ಅವಕಾಶ ಕೊಡಬೇಕು. ಅದು ಬಿಟ್ಟು ನೀವು ರಾಜಕೀಯ ಮಾಡ್ತಾ ಇದ್ರೆ, ಎಲ್ಲವನ್ನು ಮತ ಬ್ಯಾಂಕ್ ನೋಡ್ತಾ ಇದ್ರೆ ಅದು ಎಷ್ಟು ಮಟ್ಟಿಗೆ ಸರಿ. ವೀರೇಂದ್ರ ಹೆಗ್ಡೆ ಅವರು ಕೂಡ DK ಶಿವಕುಮಾರ್ ಮನವಿ ಮಾಡ್ಕೊಂಡ್ರು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ಯಾವುದೇ ಕಾರಣ ಕೂಡ ಇದು ರಾಜಕೀಕರಣ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಈಗ ಸ್ವತಃ ನಿನ್ನೆ ವೀರೇಂದ್ರ ಹೆಗ್ಡೆ ಅವರು ಕೂಡ JDSನವರ ಸತ್ಯಯಾತ್ರೆ ಸಮಾರಂಭದಲ್ಲಿ ವೇದಿಕೆಯಲ್ಲಿದ್ದರು. ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದವರು ವೇದಿಕೆಯಲ್ಲಿ ಇರ್ತಾರೆ ಅಂತ ಕಾಣುತ್ತೆ. ಹಾಗಾಗಿ ಕಾಂಗ್ರೆಸ್ನವರು ಈಗ ಮತ್ತೆ ಯಾತ್ರೆ ಹೋದ್ರೆ ಅಲ್ಲೂ ಕೂಡ ವೇದಿಕೆಯಲ್ಲಿ ಇರಬೇಕಾಗುವಂಥ ಸ್ಥಿತಿ ಕೂಡ ಅನಿವಾರ್ಯತೆ ನಿರ್ಮಾಣ ಆಗ್ತಕ್ಕಂಥದ್ದು. ಓಕೆ, ನೋಡೋಣ ಏನಾಗುತ್ತೆ.